ನಮ್ಮ ಜಗದ್ಗುರು ಆದಿಶಂಕರಾಚಾರ್ಯರ ಜೀವನದ ಕಥೆಯನ್ನ ನಾನು ನಿಮಗೆ ಹೇಳ್ತಾ ಇದ್ದೆ. ನಾನು ಹಂಸ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡಿ. ಶಂಕರರಿಗೆ 1 ವರ್ಷ ಇದ್ದಾಗಲೇ ಸಂಸ್ಕೃತದಲ್ಲಿ ಓದೋದು, ಬರೆಯೋದು, ಮಾತಾಡೋದನ್ನ ಮಾಡ್ತಿದ್ರಂತೆ. ಶಂಕರಾಚಾರ್ಯರಿಗೆ 5 ವರ್ಷ ಆಗ್ತಿದ್ದ ಹಾಗೇನೆ ಅವರ ತಂದೆ ಶಿವಗುರು ವಿಧಿವಶರಾಗ್ತಾರೆ. ಈಗ ತಾಯಿಯ ಆರೈಕೆಯಲ್ಲಿ ಶಂಕರಾಚಾರ್ಯರು ಬೆಳೀತಾರೆ. ಶಂಕರಾಚಾರ್ಯರಿಗೀಗ 8 ವರ್ಷ ವಯಸ್ಸು. ಅವರಿಗೆ ಸನ್ಯಾಸತ್ವ ಸ್ವೀಕಾರ ಮಾಡಬೇಕು ಅಂತ ಆಸೆ ಇರುತ್ತೆ. ತಾಯಿಯನ್ನ ಹೋಗಿ ಕೇಳ್ತಾರಂತೆ. ಆಗ ಅವರು ಒಪ್ಪಿಗೆ ಕೊಡೋದಿಲ್ಲ. ಈಗ ಅಲ್ಲೊಂದು ಪವಾಡ ನಡೆಯುತ್ತೆ. ಶಂಕರಾಚಾರ್ಯರು ಪ್ರತಿದಿನ ಸ್ನಾನಕ್ಕೆ ಹೋಗೋ ಹಾಗೆ ಅವರ ಮನೆ ಹತ್ರ ಇದ್ದಂತ ಪೂರ್ಣಾ ನದಿಯಲ್ಲಿ ಸ್ನಾನಕ್ಕೆ ಹೋಗ್ತಾರೆ. ಆಗಲ್ಲಿ ಭಗವಂತ ಒಂದು ಮೊಸಳೆಯ ಸ್ವರೂಪದಲ್ಲಿ ಅವರ ಕಾಲನ್ನ ಹಿಡಿದು ಬಿಡ್ತಾರೆ. ಈಗ ಶಂಕರಾಚಾರ್ಯರು ಜೋರಾಗಿ ಕುಕ್ಕೋತಾರಂತೆ, ಅಮ್ಮ ಮೊಸಳೆ ಕಾಲು ಹಿಡ್ಕೊಂಡ್ಬಿಟ್ಟಿದೆ, ಬೇಗ ಬಾ ಅಂತ. ತಾಯಿ ಆರ್ಯಾಂಬೆ ಗಾಬರಿಯಿಂದ ಅಲ್ಲಿಗೆ ಓಡ್ ಬರ್ತಾರೆ. ಈ ಮೊಸಳೆ ಹೇಳ್ತಾ ಇದೆ, ನೀನು ಸನ್ಯಾಸತ್ವ ಸ್ವೀಕಾರ ಮಾಡಿದ್ರೆ ಮಾತ್ರ ನಿನ್ನ ಕಾಲನ್ನ ಬಿಡ್ತೀನಿ, ಇಲ್ಲ ಅಂದ್ರೆ ಬಿಡೋದಿಲ್ಲ ಅಂತ ಏನ್ ಮಾಡ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. ಈಗ ವಿಧಿನೇ ಇಲ್ದೇನೆ ಮಗನ್ನ ಉಳಿಸ್ಕೊಳ್ಳೋಕೋಸ್ಕರ ಆರ್ಯಾಂಬೆ ಆಯ್ತು ಅಂತ ಒಪ್ಪಿಗೆ ಕೊಡ್ತಾರೆ. ಅವರ ಕೊನೆ ದಿನಗಳಲ್ಲಿ ತನ್ನ ಜೊತೆ ಕಾಲ ಕಳಿಬೇಕು ಅಂತ ಶಂಕರಾಚಾರ್ಯರಿಂದ ಮಾತನ್ನ ತಗೊಳ್ತಾರೆ. ಮುಂದೆ ಶಂಕರಾಚಾರ್ಯರು ಗುರುಗಳನ್ನ ಹುಡುಕ್ತಾ ಅಲ್ಲಿಂದ ಪ್ರಯಾಣನ ಮುಂದುವರಿಸ್ತಾರೆ. ಶಂಕರಾಚಾರ್ಯರ ಗುರುಗಳು ಯಾರು, ಮುಂದೆ ಎಲ್ಲಿಗೆ ಹೋಗ್ತಾರೆ ಅನ್ನೋದನ್ನ ಮುಂದಿನ ಎಪಿಸೋಡ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ.